ರಾಮದುರ್ಗದಲ್ಲಿ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ 2025 ಯಶಸ್ವಿ ಆಚರಣೆ. ಬೆಳಗಾವಿ ಜಿಲ್ಲೆ ರಾಮದುರ್ಗದ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಕಾರ್ಯ ಮತ್ತು ಪಾಲನಾ ವಿಭಾಗ, ದಾಕ್ಷಾಯಿಣಿ ಭಾ ಜಾಬ್ಶೆಟ್ಟಿ ಫೌಂಡೇಶನ್, ಗ್ರೀನ್ಲ್ಯಾಂಡ್ ಬಯೋಟೆಕ್, ಬ್ಯಾಂಕ್ ಆಫ್ ಬರೋಡಾ, ಜೆಸಿಐ, ಪಂಚಕಟ್ಟಿಮಠ ಆಂಗ್ಲ ಮಾಧ್ಯಮ ಶಾಲೆ, ವೀರರಾಣಿ ಚೆನ್ನಮ್ಮ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಸಿವಿ ರಾಮನ್ ಹಿರಿಯ ಪ್ರಾಥಮಿಕ ಶಾಲೆ ಇವರ ಸಹಯೋಗದಲ್ಲಿ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ 2025 ಅಂಗವಾಗಿ ವಿವಿಧ ವಿದ್ಯಾಸಂಸ್ಥೆಗಳಲ್ಲಿ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಸುಶೀಲಾ ತಾಯಿ ವಾಯಿ ಕುಲಗೋಡ್ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಚಾರ್ಯ ಎಂಬಿ ಪಾಟೀಲ್, ಹೆಸ್ಕಾಂ ಉಪವಿಭಾಗದಲ್ಲಿ ಮಹೇಶ್ ಹತ್ತರಗಿ, ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗಣಾಚಾರಿ, ಸರ್ಕಾರಿ ಐಟಿಐನಲ್ಲಿ ವಾಲಿ ಸರ್, ಸಿಡಿ ಹಲ್ಯಾಳ್ ಪ್ರೌಢಶಾಲೆಯಲ್ಲಿ ಮುಖ್ಯಾಧ್ಯಾಪಕ ಎಸ್ಎಸ್ ಜೋಗಳೆ, ವೀರರಾಣಿ ಕಿತ್ತೂರು ಚೆನ್ನಮ್ಮ ಶಾಲೆಯಲ್ಲಿ ಗಂಗಾಧರ್ ಭೋಸಲೆ, ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಖ್ಯಾಧ್ಯಾಪಕಿ ಎಂಎಚ್ ಭಜಂತ್ರಿ ಪ್ರತಿಜ್ಞಾವಿಧಿ ಬೋಧಿಸಿದರು. ಗ್ರೀನ್ಲ್ಯಾಂಡ್ ಬಯೋಟೆಕ್ನ ಮುಖ್ಯಸ್ಥ ಬಾಲಚಂದ್ರ ಜಾಬ್ಶೆಟ್ಟಿ ಉಪನ್ಯಾಸ ನೀಡಿದರು. ಜೆಸಿಐ ಅಧ್ಯಕ್ಷ ಶಂಕರ್ ಜಿರಂಕಳಿ, ಸಿಎಸ್ ಬೆಂಬಳಗಿ ಕಾಲೇಜಿನ ಪ್ರಾಚಾರ್ಯ ತೆಗ್ಗಿಹಳ್ಳಿ ಸರ್, ಹೆಸ್ಕಾಂ ಶಾಖಾಧಿಕಾರಿಗಳಾದ ಮಹಾಜನ್, ಜೈನ್ ಸೇರಿದಂತೆ ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ವೈಯಕ್ತಿಕ ಸುರಕ್ಷತಾ ಕವಚ ಧರಿಸಿದ ಮಾರ್ಗಧಾಳುಗಳು, ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬಳಸಬಾರದು ಅನ್ನೋದ್ರ ಬಗ್ಗೆ ಜಾಗೃತಿ ಮತ್ತು ಈಗ ಸೋಲಾರ್ ಸಿಸ್ಟಮ್ ಬಂದಿದೆ, ಅದನ್ನು ಜೋಡಿಸೋದ್ರಿಂದ ಏನಾಗ್ತೈತೆ ಅನ್ನೋದ್ರ ಬಗ್ಗೆ ಸೋಲಾರ್ ಸಿಸ್ಟಮ್ ಅನ್ನ ಅನ್ವಯಿಸಿಕೊಂಡು ವಿದ್ಯುತ್ ಅನ್ನ ಕಡಿಮೆ ಮಾಡಿ ನೀವು ಸೋಲಾರ್ ಅನ್ನ ಹಾಕಿಸ್ಕೊಂಡ್ರೆ ನೀವು ಬೇರೆದವರಿಗೆ ಸರ್ಕಾರಕ್ಕೆ ಆ ಕರೆಂಟ್ ಅನ್ನ ಮಾರಿ ಅದರಿಂದ ಉತ್ಪನ್ನವನ್ನು ತೆಗೆದುಕೊಳ್ಬಹುದು. ಈ ಉದ್ದೇಶದಿಂದ ವಿದ್ಯುತ್ ಅನ್ನ ಬಳಕೆ ಇಲ್ಲದ ಕಡೆ ಬಂದ್ ಮಾಡಬೇಕು, ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ಬಳಸಬೇಕನ್ನೋ ಉದ್ದೇಶದಿಂದ ಮಿತವ್ಯಯ ವಿದ್ಯುತ್ ಅನ್ನು ಯಾವ ರೀತಿ ಇದನ್ನು ಮಾಡಬೇಕು ಅನ್ನೋ ಸಲುವಾಗಿ ಇದೊಂದು ಸಪ್ತಾಹ ಆಯಿತು. ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಧ್ಯೇಯ ವಾಕ್ಯ ವಿದ್ಯುತ್ ಸುರಕ್ಷತೆಯೊಂದಿಗೆ ರಾಜಿ ಬೇಡ ಎಂಬ ಒಂದು ಪ್ರತಿಜ್ಞಾ ವಿಧಿ ಇರುತ್ತೆ. ಪ್ರತಿಜ್ಞಾ ವಿಧಿ ಮಾಡುವಾಗ ಎಲ್ಲರಿಗೂ ಗೊತ್ತಿದೆ, ಬಲಗೈಯನ್ನ ಮುಷ್ಟಿ ಮಾಡಿ ಮುಂದುಗಡೆ ಅದನ್ನ ನಾನು ಹೇಳಿದ ಹಾಗೆ ಹೇಳ್ಕೊಂತ ಹೋಗ್ಬೇಕು.